5 ದಿನ ಕಳೆದರೂ ಕೂಡ ಶಮನವಾಗ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ಬೆಂಕಿ. ಡಿಕೆ ಸಂಪುಟದ ಮೊದಲ ವಿಕೆಟ್ ಪತನಕ್ಕೆ ಸಿದ್ದವಾಯ್ತಾ ಅಖಾಡ. ಬರ ಜ್ವಲಂತ ಸಮಸ್ಯೆಗಳ ಚರ್ಚೆಗೆ ಸದನದಲ್ಲಿ ಅವಕಾಶ ಸಿಗ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿರೋ ಹಿನ್ನೆಲೆಯಲ್ಲಿ ಸದನ ನಡೀತಾ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಕೆಲವು ಶಾಸಕರು ಧ್ವನಿ ಎತ್ತುತ್ತಾ ಇದ್ದಾರೆ. ಸದನ ಮುಗಿತಾ ಇದ್ದ ಹಾಗೇನೆ ನಾಗೇಂದ್ರ ರಾಜೀನಾಮೆಯನ್ನ ಹಾಗಾದ್ರೆ ಪಡಿತಾರಾ ಸಿಎಂ? ಈ ಹಿಂದೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆದಿದ್ರು. ಈಗ ನಾಗೇಂದ್ರ ಅವರನ್ನು ಕೈಬಿಟ್ರೆ ಡಿಕೆ ಸರ್ಕಾರದ ಮೇಲೆ ಸಮುದಾಯ ಮುನಿಸಿಕೊಳ್ಳಬಹುದು ಅನ್ನೋ ಭೀತಿಯಲ್ಲಿದ್ದಾರಾ? ಇಂದಿನ ಸಂಪುಟ ಸಭೆಯಲ್ಲಿ ನಾಗೇಂದ್ರ ಹಣೆ ಬರಹದ ಚರ್ಚೆಯಾಗುವ ಸಾಧ್ಯತೆ ಇದೆಯಾ? ಯಾಕಂತಂದ್ರೆ ಸದನ ನಡೀತಾ ಇಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಾದರೂ ಈ ಕುರಿತಾಗಿ ನಿರ್ಧಾರ ಕೈಗೊಳ್ತಾರಾ? ಸಚಿವ ಸಂಪುಟ ಸಭೆಯಲ್ಲೇ ಮತ್ತೊಂದೆಡೆ ಕೆಪಿಎಸ್ಸಿ ಕರ್ಮಕಾಂಡದ ಆರೋಪ ಹೊತ್ತಿದ್ದ ಶಿವಶಂಕರಪ್ಪ ಭವಿಷ್ಯವೂ ಕೂಡ ಇತ್ಯರ್ಥವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಅವರ ಮರು ನೇಮಕಕ್ಕೆ ಹೈಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಶಿವಶಂಕರಪ್ಪ ಅವರನ್ನ ವಜಾಗೊಳಿಸಿ ನಿರ್ಧಾರವನ್ನೇನಾದರೂ ಸಂಪುಟದಲ್ಲಿ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ಸಂಪುಟದಲ್ಲಿ ಆ ರೀತಿಯ ನಿರ್ಧಾರ ಕೈಗೊಂಡು ರಾಜ್ಯಪಾಲರಿಗೆ ಶಿಫಾರಸು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಗವರ್ನರ್ ಅವರು ಆಗ್ಲೇ ಕೆಪಿಎಸ್ಸಿ ಚೇರ್ಮನ್ ಅವ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅವರಿಗೆ ಆ ಹುದ್ದೆನಲ್ಲಿ ಮುಂದುವರಿಸಬಾರದಂತ ಆದೇಶ ಮಾಡಿದ್ರು. ಅದನ್ನ ಚಾಲೆಂಜ್ ಮಾಡಿ ಸೌಕಾರ್ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಗವರ್ನರ್ ಅವರು ಏನೇ ಆದೇಶ ನೀಡಿದ್ರು ಕೂಡ ಅವರು ಕ್ಯಾಬಿನೆಟ್ನ ಸಹಮತಿ ಪಡೆದು ಅವರ ಏಡ್ ಅಂಡ್ ಅಡ್ವೈಸ್ ಅಂದ್ರೆ ಅವರ ಒಂದು ಅಭಿಪ್ರಾಯನ ಕೂಡ ಸಂಗ್ರಹಿಸಿ ನೀವು ಆದೇಶವನ್ನು ಹೊರಡಿಸಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರೋದು. ಸೊ ಅದರಿಂದ ನಮ್ಮ ಆದೇಶ ಏನಿತ್ತು ಗವರ್ನರ್ ಅವ್ರದ್ದು ಅದು ಹಿಂಪಡೆದಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಬರುತ್ತೆ. ಕ್ಯಾಬಿನೆಟ್ನಲ್ಲಿ ನಾವು ಸೂಕ್ತ ನಿರ್ಧಾರ ತಗೊಂಡು ಅದನ್ನ ಗವರ್ನರ್ ಅವರಿಗೆ ಕನ್ವೆ ಮಾಡ್ತೀವಿ. ಅದಾದ್ಮೇಲೆ ಗವರ್ನರ್ ಏನ್ ನಿರ್ಧಾರ ತಗೊಳ್ತಾರೆ ಅವ್ರ ವಿವೇಚನೆಗೆ ಬಿಟ್ಟಿರೋದು. ನೋಡಿ, ಗವರ್ನರ್ ಅವರು ಆಗ್ಲೇ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತಿನ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ತುರ್ತಾಗಿ ನಿರ್ಣಯ ಕೈಗೊಳ್ತಾರಾ ಅಂತ ನಿರೀಕ್ಷೆ ಇದೆ. ಒಂದು, ಬರ ಘೋಷಣೆ ಕುರಿತಾಗಿ ಏನ್ ನಿರ್ಧಾರಕ್ಕೆ ಬರಬಹುದು? ಎರಡನೇದು, ನಾಗೇಂದ್ರ ವಿಚಾರದಲ್ಲಿ ಇವತ್ತಾದ್ರೂ ಒಂದು ನಿರ್ಧಾರಕ್ಕೆ ಬರುತ್ತಾ? ಈ ಶಿವಶಂಕರಪ್ಪ ಭವಿಷ್ಯ ಕೂಡ ಇವತ್ತೇ ತೀರ್ಮಾನ ಆಗತ್ತಾ? ಅಭಿಷೇಕ್, ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನ ನೀವು ಹೇಳಿದಂತೆ ಸೇರ್ಪಡೆ ಮಾಡಬೇಕಾಗಿರುವಂತದ್ದು, ನಿನ್ನೆ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವರಾದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆಸಿರುವಂತಹ ಸಭೆಯ ಚಿತ್ರಣವನ್ನ ಕೂಡ ಇವತ್ತು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಎರಡೂ ರಾಜ್ಯಗಳ ನಡುವೆ ಯಾವ ರೀತಿ ಮಾತುಕತೆ ಆಗಬೇಕು, ನದಿ ಜೋಡಣೆಯನ್ನ ಯಾವ ರೀತಿ ಮಾಡಬೇಕು ಅಂತ ನಿನ್ನೆ ಒಂದು ಸಣ್ಣ ಸೂಚನೆ ಅಥವಾ ಸುಳಿವು ಕೊಟ್ಟಿರೋದ್ರಿಂದ ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಪ್ರಯಾರಿಟಿ ಅಂದ್ರೆ ಶಿವಶಂಕರಪ್ಪ ಸಾಹುಕಾರು ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದವರು, ಅವರ ನೇತೃತ್ವದಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಂತಹ ಹಗರಣಗಳು ಎಷ್ಟಿದೆ, ಇದನ್ನ ಈಗ ಯಾರ್ಯಾರು ಪತ್ತೆ ಹಚ್ಚಿದ್ದಾರೆ, ಅದರಲ್ಲಿ ಯಾರ ಆರೋಪ ಸಾಬೀತಾಗಿದೆ, ಇದರಲ್ಲಿ ನಿಜವಾಗ್ಲೂ ಕ್ಯಾಶ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ಈಗಾಗಲೇ ಪೊಲೀಸ್ ಇಲಾಖೆ ಬಳಿಯೂ ಮಾಹಿತಿ ಇದೆ, ಸರ್ಕಾರದ ಬಳಿಯೂ ಮಾಹಿತಿ ಇದೆ. ಇವರು ಯಾರ ಸರ್ಕಾರದಲ್ಲಿ ನೇಮಕ ಆದ್ರು ಅನ್ನೋದಕ್ಕಿಂತ ಸರ್ಕಾರ ಕಾಂಗ್ರೆಸ್ ಇದೆ. ಈ ಸಂದರ್ಭದಲ್ಲಿ ಯಾವುದೇ ಕೆಂಪು ಚುಕ್ಕೆ ಸರ್ಕಾರದ ವಿರುದ್ಧ ಬರುವಂತದ್ದು ಬೇಡ. ರಾಜ್ಯಪಾಲರು ಈ ಹಿಂದೆ ಇವರನ್ನ ಏನು ಸಸ್ಪೆಂಡ್ ಮಾಡಬೇಕು ಅಂತ ಶಿಫಾರಸು ಮಾಡಿದ್ರು, ಆ ಪತ್ರವನ್ನು ವಾಪಸ್ ಪಡೆಯಲಾಗಿದೆ. ಕಾರಣ ಏನು ಅಂದ್ರೆ, ಸಂಪುಟದ ಅನುಮೋದನೆಯನ್ನ ತೆಗೆದುಕೊಂಡು ಅದಾದ ನಂತರ ರಾಜ್ಯಪಾಲರು ಮಾಡಬೇಕಿತ್ತು. ಪ್ರೊಸೀಜರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಲ್ಯಾಪ್ಸ್ ಆಗಿರೋದ್ರಿಂದ ಈ ಲ್ಯಾಪ್ಸ್ ಅನ್ನ ಹಿಡ್ಕೊಂಡು ಶಿವಶಂಕರಪ್ಪ ಸಾಹುಕಾರ್ ಹೈಕೋರ್ಟ್ ಅನ್ನ ಅಪ್ರೋಚ್ ಆಗಿದ್ರು. ಯಾವುದೇ ಕಾರಣಕ್ಕೂ ಮುಂದಿನ ಹಂತದಲ್ಲಿ ಈ ರೀತಿ ಆಗಬಾರದು ಅನ್ನೋ ಕಾರಣದಿಂದ ಸಂಪುಟದ ಪೂರ್ಣ ಪ್ರಮಾಣದ ಒಪ್ಪಿಗೆಯನ್ನ ತೆಗೆದುಕೊಳ್ಳಲಾಗುತ್ತೆ. ಸಂಪುಟದ ನಿರ್ಣಯವನ್ನ ರಾಜ್ಯಪಾಲರಿಗೆ ತಿಳಿಸಲಾಗುತ್ತೆ. ರಾಜ್ಯಪಾಲರಿಂದ ವಾಪಸ್ ಒಂದು ಸಹಿ ಆಗಿರುವಂತಹ ಪತ್ರದ ಮುಖೇನ ಅವರನ್ನ ಅಮಾನತು ಮಾಡಬೇಕು ಅಂತ ಶಿಫಾರಸು ಮಾಡಲಾಗುತ್ತೆ. ಇದು ಪಾಯಿಂಟ್ ನಂಬರ್ 1 ಆಯ್ತು. ಎರಡನೇ ವಿಚಾರ, ಕಳೆದ ಒಂದು ವಾರದಿಂದ ಅಧಿವೇಶನ ನಡೀತಾ ಇದೆ. ಸಭೆಯಲ್ಲಾಗ್ಲಿ ಪರಿಷತ್ನಲ್ಲಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅಧಿವೇಶನವನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಪಟ್ಟು ಹಿಡಿದಿರುವಂತದ್ದು ಕಾರಣ ಒಂದೇ, ನಾಗೇಂದ್ರ ಅವರನ್ನ ರಾಜೀನಾಮೆ ನೀಡುವಂತೆ ಮಾಡಬೇಕು.
ಇಲ್ಲಿಗೆ ರಾಜಕೀಯವಾಗಿ ಬಿಜೆಪಿ ಯಾವ ರೀತಿ ದಾಳ ಪ್ರಯೋಗಿಸ್ತಾ ಇದೆ ಅಂತ ಹೊರವಲಯದಲ್ಲಿ ಮಾತಿರುವಂತದ್ದು ಅಥವಾ ರಾಜಕೀಯ ವಲಯದಲ್ಲಿ ಮಾತಿರುವಂತದ್ದು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಗೆ ಪ್ರತ್ಯುತ್ತರವಾಗಿ ನಾಗೇಂದ್ರ ರವರ ಕೂಡ ರಾಜೀನಾಮೆ ನೀಡಬೇಕು, ಈ ಕಾರಣದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿರೋದು ಒಂದು ಸಮೂಹ ಆಯ್ತು. ಅಂದ್ರೆ ಮತ್ತೊಂದು ಕಡೆಗೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ನವರು ಆರೋಪವನ್ನ ಸಾಬೀತು ಮಾಡಲಿ ಅಂತ ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿದ್ದಾರೆ. ನಾಗೇಂದ್ರರವರು ಈ ಹಿಂದೆ ಆರೋಪ ಇತ್ತು, ಅವರ ವಿರುದ್ಧ ಇದ್ದಂತ ಆರೋಪದಿಂದಾಗಿ ಅವರು ರಾಜೀನಾಮೆಯನ್ನ ನೀಡಿದ್ರು, ಜೈಲಿಗೆ ಹೋದ್ರು, ಬಂದ್ರು. ಅವರ ಮೇಲೆ ಈಗ ಕ್ಲೀನ್ ಚಿಟ್ ಸದ್ಯದ ಮಟ್ಟಿಗೆ ಇಲ್ಲವಾದ್ರೂ ಕೂಡ ಅವರು ಆರೋಪದಲ್ಲಿ ಭಾಗಿಯಾಗಿದ್ದಾರೆ, ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಲ್ಲೂ ಇಲ್ಲ. ಇದನ್ನೆಲ್ಲವನ್ನ ಕೂಡ ಪರಿಗಣಿಸಿಯೇ ಹೈಕಮಾಂಡ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಜೆಪಿ ಹಾಗೂ ಜೆಡಿಎಸ್ ರವರ ಬೇಡಿಕೆಗಳಿಗೆ, ಒತ್ತಡಗಳಿಗೆ, ಒತ್ತಾಯಗಳಿಗೆ ನಾವು ಮಣಿಯೋದಿಲ್ಲ ಅಂತ ಕಾಂಗ್ರೆಸ್ನ ಒನ್ ಪಾಯಿಂಟ್ ಸ್ಟ್ಯಾಂಡ್ ಆಗಿರುವಂತದ್ದು. ಇದ್ರ ಜೊತೆಗೆ ಅಸೆಂಬ್ಲಿಯಲ್ಲಾಗಿರ್ಬೋದು, ಪರಿಷತ್ನಲ್ಲಾಗಿರ್ಬೋದು ಯಾವ ರೀತಿ ಬಿಜೆಪಿ ಹಾಗೂ ಜೆಡಿಎಸ್ ಅನ್ನ ಕೌಂಟರ್ ಮಾಡಬೇಕು ಅಂತ ಸೂಚನೆ ನೀಡುವಂತ ಸಾಧ್ಯತೆ ಕೂಡ ಇವತ್ತು ಕ್ಯಾಬಿನೆಟ್ ನಲ್ಲಿ ನಡೆಯುವಂತದ್ದಿದೆ. ಯಾಕಂದ್ರೆ ನಿನ್ನೆಯಿಂದ ಕಾಂಗ್ರೆಸ್ನವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರಿಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ, ಬರಗಾಲದ ಬಗ್ಗೆ ಕಾಳಜಿ ಇಲ್ಲ, ನೆರೆ ಪರಿಸ್ಥಿತಿ ಬಗ್ಗೆ ಕಾಳಜಿ ಇಲ್ಲ, ರೈತರಿಗೆ ಸಲ್ಲಬೇಕಾದಂತ ಗೌರವದ ಬಗ್ಗೆ ಕಾಳಜಿ ಇಲ್ಲ. ಯಾಕೆಂದ್ರೆ ಕುಳಿತ ಜಾಗದಲ್ಲಿಯೇ ನಿಂತು ಅಧಿವೇಶನವನ್ನ ನಡೆಯೋದಕ್ಕೆ ಬಿಡ್ತಾ ಇಲ್ಲ, ಬಾವಿಗೂ ಧುಮುಕದೆ ಅಧಿವೇಶನವನ್ನ ನಡೆಯೋದಕ್ಕೂ ಬಿಡದೆ ರಾಜ್ಯದ ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರ ವಿರುದ್ಧವೇ ಅವರು ಬಿಟ್ಟಂತ ಬಾಣವನ್ನು ಬಿಟ್ಟಿರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಇವಿಷ್ಟನ್ನ ಹೊರತುಪಡಿಸಿ ಬರಗಾಲವನ್ನ ಘೋಷಣೆ ಮಾಡೋದಕ್ಕೆ ಅಥವಾ ಬರಗಾಲವನ್ನ ಘೋಷಣೆ ಮಾಡ್ತಾರೆ ಅಂತ ನಿನ್ನೆ ಸ್ಪೀಕರ್ ಅವರು ತಿಳಿಸಿರುವಂತದ್ದು 30ನೇ ತಾರೀಕಿಗೆ ಬರಗಾಲ ಘೋಷಣೆ ಆಗುತ್ತೆ ರಾಜ್ಯದಲ್ಲಿ ಅಂತ. ಇದಕ್ಕೊಂದು ಸಣ್ಣ ಹಿನ್ನೆಲೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಂಡ್ರು ಬರಗಾಲದ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಎದುರಾಗಿತ್ತು. ಈ ಕಾರಣದಿಂದ ಇದ್ದಂತ 14 ಸಚಿವರಿಗೆ ಜಿಲ್ಲಾ ಜವಾಬ್ದಾರಿಗಳನ್ನ ಕೊಟ್ಟಿದ್ರು. ಅದಾದ್ಮೇಲೆ 2 ತಿಂಗಳ ನಂತರ ಸಂಪುಟದ ವಿಸ್ತರಣೆ ಆಗುತ್ತೆ. ಆವಾಗಲೂ ಕೂಡ ರಾಜ್ಯದ ಸಚಿವರಿಗೆ ಇದು ಜಿಲ್ಲೆಗಳ ನೇಮಕವನ್ನ ಮಾಡಿಕೊಡ್ತಾರೆ. ಅದಾದ ನಂತರ ಬರಗಾಲದ ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿ ಒಂದು ವರದಿಯನ್ನು ಕೊಡೋದಕ್ಕೆ ಹೇಳಿದ್ದಾರೆ. ಆ ವರದಿಯನ್ನು ಕೂಡ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು. ಅದಕ್ಕೂ ಕೂಡ ಬಿಜೆಪಿ ಜೆಡಿಎಸ್ ಸಮಯ ಕೊಡ್ತಿಲ್ಲ ಅಂತ ವಾಪಸ್ ಅಸ್ತ್ರವನ್ನ ಬಳಸುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾರೆ. ಈಗಿರುವಂತ ವಿಚಾರ ಏನು ಅಂದ್ರೆ ಸರ್ಕಾರದ ಬಳಿ ಬರಗಾಲದ ಪರಿಸ್ಥಿತಿಗೆ ಬೇಕಾದಂತ ಅಷ್ಟು ದಾಖಲೆಗಳಿದೆ. ಸರ್ಕಾರ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಗೊಳಿಸಿ ಅಂತ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ. ಎಲ್ಲಿಂದನೂ ಸ್ಪಂದನೆ ಇಲ್ಲಿವರೆಗೂ ಬಂದಿಲ್ಲ. ಆ ಕಾರಣದಿಂದ ರಾಜ್ಯದ ಡೇಟಾವನ್ನ ಕಳೆದ 3-4-5 ವರ್ಷಗಳ ಹಿಂದೆ ಅಥವಾ ಒಂದು 20-30 ವರ್ಷಗಳ ಡೇಟಾವನ್ನ ಚೆಕ್ ಮಾಡಿ ಸಮತೋಲನದ ಒಂದು ತಕಡಿಗೆ ಹಾಕಿ ಯಾವ ರೀತಿ ಬರಗಾಲದ ಪರಿಸ್ಥಿತಿ ಇದೆ ಅನ್ನೋದನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ 30ನೇ ತಾರೀಕು ಬರಗಾಲ ಘೋಷಣೆ ರಾಜ್ಯದಿಂದ ಮಾಡುವಂತ ಸಾಧ್ಯತೆ ಇದೆ. ಈ ವಿಚಾರವಾಗಿ ಕೂಡ ಎಲ್ಲೆಲ್ಲಿ ಅಂಕಿಅಂಶಗಳಾಗಿರ್ಬೋದು, ಟೆಕ್ನಿಕಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು, ಇದನ್ನು ಯಾವ ರೀತಿ ನಾವು ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಇವತ್ತು ಕ್ಯಾಬಿನೆಟ್ ನಲ್ಲಿ ಮಾತನಾಡೋರಿದ್ದಾರೆ. ಇದನ್ನ ಹೊರತುಪಡಿಸಿ ಒಂದಿಷ್ಟು ಸೆಟ್ ಅಜೆಂಡಾಗಳೇನಿದೆ ಅದನ್ನ ಮಾತನಾಡಿ ಅದಾದ ನಂತರ ಇವತ್ತು ಒಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದೆರಡು ಆದ ನಂತರ ಅಸೆಂಬ್ಲಿ ಹಾಗೂ ಪರಿಷತ್ ಆರಂಭವಾಗುವಂತಹ ಸಾಧ್ಯತೆ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.